ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮಾತಾಡೋಣ ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ಪರ್ಸನ್ ಆಗೋದರ ಬಗ್ಗೆ. ಮತ್ತೆ ಅದುವೇ ಕೇವಲ 10 ನಿಯಮಗಳಿಂದ ನಾವು ತಿಳ್ಕೊತಾ ಇದೀವಿ. ಆದ್ರೆ ಈ 10 ನಿಯಮಗಳನ್ನ ತಿಳಿಯೋದಕ್ಕಿಂತ ಮುಂಚೆ ಮೊದಲು ನಾವು ಇದನ್ನ ತಿಳ್ಕೋಬೇಕು, ಮೆಂಟಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಹೇಗಿರ್ತಾನೆ. ನಾವು ಇದ್ರ ಬಗ್ಗೆ ಸಾಕಷ್ಟು ಸರಿ ಮಾತಾಡಿರ್ತೀವಿ. ನಾನು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು, ನಾನು ಇಮೋಷನಲಿ ಸ್ಟ್ರಾಂಗ್ ಆಗ್ಬೇಕು. ಆದ್ರೆ ಆ ವ್ಯಕ್ತಿ ಹೇಗಿರ್ತಾನೆ? ಬೇರೆ ತರ ಏನಾದ್ರೂ ಕಾಣ್ತಾನ ಅವನ ಮುಂದೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಇದ್ರೂ ಸರಿನೇ, ಆದ್ರೆ ಆ ವ್ಯಕ್ತಿಯ ವಿಷನ್ ನೋಟ ಸ್ಪಷ್ಟವಾಗಿದೆ. ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಈ ಸಿಚುವೇಶನ್ ಇಂದ ಹೇಗಾದ್ರೂ ಮಾಡಿ ಹೊರಗೆ ಬರಲೇಬೇಕು. ಈ ವ್ಯಕ್ತಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾನೆ, ಅವನಿಗೂ ಗೊತ್ತು ಎಕ್ಸಾಮ್ ನ ಮಾರ್ಕ್ ಶೀಟ್ ಅವನ ಮುಂದೆ ಬಿದ್ದಿದೆ. ಆದ್ರೆ ಅವನ ಮೈಂಡ್ ಅಲ್ಲಿ ಎಕ್ಸಾಮ್ಗೆ ನಾನು ಕೂರೋದಕ್ಕಾಗಲ್ಲ ಅನ್ನೋ ಬದಲಿಗೆ ಇದು ಓಡ್ತಿದೆ, ಏನಾಗ್ಬೇಕೋ ಆಗಿದೆ, ಆದ್ರೆ ಈಗ ಮುಂದೆ ಎಕ್ಸಾಮ್ ಹೇಗೆ ಪಾಸ್ ಮಾಡ್ಬೇಕು ಅದಕ್ಕೆ ತಯಾರಾಗಿ ಮಾಡಿ ತೋರಿಸ್ತೀನಿ ಅನ್ನೋ ವ್ಯಕ್ತಿನೇ ಆಗಿರ್ತಾನೆ ಮೆಂಟಲಿ ಸ್ಟ್ರಾಂಗ್ ಪರ್ಸನ್. ಇಮೋಷನಲಿ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಯಾರಿರ್ತಾನೆ? ಬಡತನ ಇದೆ ಪರಿವಾರದಲ್ಲಿ, ತಂಗಿಯ ಮದುವೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಒಂದು ಕಡೆ ಕರಿಯರ್ ನೋಡಬೇಕು, ತನ್ನ ಪ್ಯಾಷನ್ ಪೂರ್ತಿ ಮಾಡಬೇಕು, ತುಂಬಾ ಭಾವನಾತ್ಮಕ ಸಿಚುವೇಶನ್ ಇದೆ. ಈಗ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ 2 ದಾರಿ ಇದೆ. ಮೊದಲನೇದು, ಸೋಲನ್ನು ಒಪ್ಕೊಂಡು ಮುಗಿತು ಎಲ್ಲ ಅಂತ ಅಳೋದು, ಪ್ರೆಷರ್ ತಗೊಳ್ಳೋದು, ಎಲ್ಲ ಮುಗ್ದೋಗುತ್ತೆ. ಮತ್ತೆ 2ನೇದು, ನಿನ್ನನ್ನು ನೀನೇ ಒಪ್ಸೋದು, ಪರವಾಗಿಲ್ಲ ಇವತ್ ಬಡತನ ಇದೆ, ಹಣ ಸಂಪಾದನೆ ಮಾಡಬೇಕು, ಮಾಡೋಣ, ಆದ್ರೆ ನನ್ನ ಕನಸನ್ನ ಬಿಡಲ್ಲ, ಓದ್ತೀನಿ, ಜೊತೆಗೆ ಕೆಲಸ ಕೂಡ ಮಾಡ್ತೀನಿ, ಮನೆ ಸಿಚುವೇಶನ್ ಸರಿ ಆಗುತ್ತೆ, ಮತ್ತೆ ಟೈಮ್ ಜೊತೆಗೆ ಇಂಪ್ರೂವ್ ಕೂಡ ಆಗ್ತೀನಿ ಸಿಚುವೇಶನ್ ತಕ್ಕಂತೆ. ಇವರನ್ನ ಕರೀತಾರೆ ಇಮೋಷನಲಿ ಸ್ಟ್ರಾಂಗ್ ಪರ್ಸನ್. ನೀವು ಹೊರಗಿನ ಜಗತ್ತಲ್ಲಿ ಯಾವ ವ್ಯಕ್ತಿನ ಪವರ್ಫುಲ್ ಅಂತ ಒಪ್ತೀರಾ? ಯಾರ ಹತ್ರ ದುಡ್ಡು ಇರುತ್ತೋ, ಯಾರ ಹತ್ರ ಪವರ್ ಇರುತ್ತೋ, ಪೊಲಿಟಿಕಲ್ ಪವರ್ ಇರುತ್ತೋ, ಯಾರ ಹತ್ರ ಲಕ್ಸುರಿ ಗಾಡಿ ಇರುತ್ತೋ, ನೀವು ಯೋಚನೆ ಮಾಡ್ತೀರಾ, ಅರೆ ಇವನ ಹತ್ರ ಎಂತ ಗಾಡಿ ಇದೆ, ಇವನದಂತೂ ಒಳ್ಳೆ ಬ್ಯಾಕ್ ಗ್ರೌಂಡ್, ಯಾರೋ ಒಬ್ಬ ದೊಡ್ಡ ಆಫೀಸರ್ ಇರ್ತಾನೆ, ಅರೆ ವಾ ಎಷ್ಟು ಪವರ್ ಇದೆ ಇವನ ಹತ್ರ. ಆದ್ರೆ ನೀವು ಅವರ ಇನ್ನರ್ ವರ್ಲ್ಡ್, ಅವರ ಮನಸ್ಸಿನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ಒಬ್ಬ ಸ್ಟ್ರಾಂಗ್ ವ್ಯಕ್ತಿ ಯಾರಾಗಿರ್ತಾನೆ? ಯಾರ ಹೃದಯ ಸ್ಟ್ರಾಂಗ್ ಇರುತ್ತೋ ಅವನ, ಅಥವಾ ಯಾವುದೇ ನೋವಿಂದ ಹೊರಗೆ ಬರೋಣ, ಅಥವಾ ಯಾರ ಮೈಂಡ್ ಸೆಟ್ ಸ್ಟ್ರಾಂಗ್ ಇರುತ್ತೋ ಅವನ, ಅಥವಾ ಯಾವುದೇ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ಎಫರ್ಟ್ ಹಾಕುವಂತವನ, ಅಥವಾ ಯಾರ ಹತ್ರ ಗಾಡಿ ಇದೆ, ಬಂಗ್ಲೆ ಇದೆ, ಪೊಲಿಟಿಕಲ್ ಪವರ್ ಇದೆ ಅವನ, ಅಥವಾ ಯಾವ್ದಾದ್ರು ಒಬ್ಬ ದೊಡ್ಡ ಆಫೀಸರ, ಯಾರಾಗಿರ್ಬೋದು ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ವ್ಯಕ್ತಿ ಅವನೇ. ಯಾರು ಇನ್ಸೈಡ್ ಸ್ಟ್ರಾಂಗ್ ಇರ್ತಾನೋ ಅವನು ಒಳಗಿರೋ ಸ್ಟ್ರೆಂತ್ ಅದೇ ವ್ಯಕ್ತಿ ಸ್ಟ್ರಾಂಗ್ ಇರ್ತಾನೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಹಣದಿಂದ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಗಿಂತ ಯಾಕೆ ದೊಡ್ಡವನು ಅಂತ. ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತನಿದ್ದ, ಕೋಟ್ಯಾಧಿಪತಿ ಅವನು, ಜೀವನ ಚೆನ್ನಾಗಿ ನಡೀತಿತ್ತು. ಆದ್ರೆ ಒಂದು ಸರಿ ಅವನ ಬಿಸ್ನೆಸ್ ನಷ್ಟದಲ್ಲೋಯ್ತು, ತುಂಬಾ ದೊಡ್ಡ ಲಾಸ್ ಆಯ್ತು, ಮನೆ ಮಠ ಎಲ್ಲ ಕಳ್ಕೊಂಡ. ಆ ವ್ಯಕ್ತಿ ಮೆಂಟಲಿ ಅಂಡ್ ಇಮೋಷನಲಿ ಸಹಿಸೋಕಾಗ್ಲಿಲ್ಲ, ಮತ್ತೆ ಸ್ಯೂಸೈಡ್ ಮಾಡ್ಕೊಂಡ. ಇದಾಗಿತ್ತು ಒಬ್ಬ ಮೆಂಟಲಿ ಅಂಡ್ ಇಮೋಷನಲಿ ವೀಕ್ ವ್ಯಕ್ತಿ. ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಬೇರೊಬ್ಬ ಬಿಸ್ನೆಸ್ ಮೆನ್ ಇದ್ದ, ಜೀವನ ಚೆನ್ನಾಗಿ ನಡೀತಿತ್ತು, ಬಿಸ್ನೆಸ್ ಚೆನ್ನಾಗಿ ಓಡ್ತಿತ್ತು, ಪ್ರಾಫಿಟ್ ಅಲ್ಲಿತ್ತು. ಆದ್ರೆ ಅವನಿಗೂ ಕೆಟ್ಟ ಸಮಯ ಬಂತು, ಎಲ್ರಿಗೂ ಬರುತ್ತೆ, ಇವನಿಗೂ ಬಂತು, ಬಿಸ್ನೆಸ್ ಲಾಸ್ ಆಯ್ತು, ಮನೆ ಮಠ ಎಲ್ಲ ಹೋಯ್ತು, ಮತ್ತೆ ರೋಡ್ ಮೇಲೆ ಬಂದ. ಅವನು ತನ್ನ ನಂಬಿಕೆನ ಬಿಡೋದಕ್ಕಿಂತ ಮುಂಚೆ ಅವನ ಮುಂದೆ ಒಬ್ಬ ಕೂಲಿ ಕಾರ್ಮಿಕನನ್ನ ತನ್ನ ಪರಿವಾರದ ಜೊತೆ ಖುಷಿ ಸಂತೋಷದಿಂದ ಇರೋದನ್ನ ನೋಡ್ದ, ಮಕ್ಕಳ ಜೊತೆ ಊಟ ಮಾಡ್ತಿರೋದನ್ನ ನೋಡ್ದ. ಆಗ ಅವನಿಗೆ ಅರ್ಥ ಆಯ್ತು, ಅರೆ ಇವನುವೇ ಜೀವನ ಬಾಳ್ತಿದ್ದಾನಲ್ವಾ, ಏನಾದ್ರೂ ಇವನಷ್ಟು ಶ್ರಮ ಪಡ್ಬೇಕಾದ್ರೆ ಆಗ ನಾನ್ ಮಾಡಬಲ್ಲೆ, ಮತ್ತೊಂದು ಪ್ರಯತ್ನ ಮಾಡಿ ನೋಡ್ತೀನಿ, ಕಳ್ಕೊಳ್ಳೋದೇನಿದೆ. ಈ ಬಡವ ಅಂತೂ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಕಷ್ಟ ಪಡ್ತಾನೆ, ನಾನು ಮತ್ತೊಂದು ಸರಿ ಟ್ರೈ ಮಾಡ್ತೀನಿ, ಕಷ್ಟ ಏನಿದೆ. ಬಿಸ್ನೆಸ್ ಮೈಂಡ್ ಸೆಟ್ ಅವನಿಗೆ ಮುಂಚೆಯಿಂದ ಇತ್ತು, ಮತ್ತೆ ಕೆಲಸನೂ ಶುರು ಮಾಡ್ದ. 3-4 ವರ್ಷ ಕಳೆದ ಮೇಲೆ ಅವನಿಗೆ ಮತ್ತೊಮ್ಮೆ ಅದೆಲ್ಲ ಸಿಕ್ತು. ಅದನ್ನ ಅವನು ಒಂದು ಸಮಯದಲ್ಲಿ ಕಳ್ಕೊಂಡಿದ್ದು, ಅವನ 7 ಬೀಳುಗಳಲ್ಲಿ, ಕಷ್ಟದ ಸಮಯದಲ್ಲಿ. ಇದಾಗಿತ್ತು ಎಕ್ಸಾಂಪಲ್ ಒಬ್ಬ ಇಮೋಷನಲಿ ಅಂಡ್ ಮೆಂಟಲಿ ಸ್ಟ್ರಾಂಗ್ ವ್ಯಕ್ತಿಯ ಬಗ್ಗೆ. ಆದ್ರೆ ನಿಮ್ಮ ಮೆಂಟಲ್ ಅಂಡ್ ಇಮೋಷನಲ್ ಸ್ಟ್ರೆಂತ್ ಈ ಮಾತಿನ ಮೇಲೆ ಡಿಪೆಂಡ್ ಮಾಡಲ್ಲ. ನೀವು ಈ ಹೊರಗಿನ ಜಗತ್ತಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ಹತ್ರ ಎಷ್ಟು ಹಣ ಇದೆ, ಎಷ್ಟು ಗಾಡಿ ಇದೆ, ಎಷ್ಟು ಬಂಗ್ಲೆ ಇದೆ ಅಂತ ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅವೆಲ್ಲ ಹೊರಗಿನ ಜಗತ್ತಿಗೆ ತೋರಿಸೋದಕ್ಕಷ್ಟೇ, ಬದಲಿಗೆ ಅದರ ವಾಸ್ತವಿಕತೆ ನಿಮ್ಮ ಒಳಗೆ ಇರುತ್ತೆ. ಈಗ ನಾವು ಮಾತಾಡೋಣ 10 ನಿಯಮಗಳ ಬಗ್ಗೆ, ಬದಲಿಗೆ ಅದರ ವಾಸ್ತವಿಕತೆ ನಿಮ್ಮ ಒಳಗೆ ಇರುತ್ತೆ. ಈಗ ನಾವು ಮಾತಾಡೋಣ 10 ನಿಯಮಗಳ ಬಗ್ಗೆ. ಅದರಿಂದ ದುರ್ಬಲಕ್ಕಿಂತ ದುರ್ಬಲ ವ್ಯಕ್ತಿ ಕೂಡ ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ವ್ಯಕ್ತಿ ಆಗ್ಬೋದು. ಅದಕ್ಕೆ ಐ ಆಮ್ ಸ್ಟ್ರಾಂಗ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಒಂದೊಂದು ಶಬ್ದನೂ ಗಮನ ಇಟ್ಟು ಕೇಳಿ, ಅದನ್ನ ನಿಮ್ಮ ಮೈಂಡ್ ಅಲ್ಲಿ ಕೂರಿಸ್ಕೊಳ್ಳಿ. ಏನಾದ್ರೂ ನಿಮ್ಮನ್ನ ನೀವು ಒಬ್ಬ ಟಾಪ್ ಕ್ಲಾಸ್ ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ವ್ಯಕ್ತಿ ಮಾಡಬೇಕು ಅಂತ ಇದ್ದಾರೆ. ಪಾಯಿಂಟ್ ನಂಬರ್ 1, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ಏನಾಗ್ಬೇಕೋ ಆಗಿದೆ, ನಿಮ್ಮ ಹತ್ರ ಗಾಡಿ ಇಲ್ಲ, ಬಂಗ್ಲೆ ಇಲ್ಲ, ಹಣ ಇಲ್ಲ, ಕೆಲಸ ಇಲ್ಲ, ಪರವಾಗಿಲ್ಲ, ಖುಷಿ ಇಲ್ಲ, ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಯಾರುವೇ ಇವರ ಜೊತೆ ಹುಟ್ಟಿರ್ಲಿಲ್ಲ, ಮತ್ತೆ ಇವರ ಜೊತೆ ಸಾಯೋದಿಲ್ಲ. ಇವೆಲ್ಲ ಹುಟ್ಟಿದ ಮೇಲೆ ಇದೇ ಜಗತ್ತಲ್ಲಿ ಸಿಗುತ್ತೆ ನಮ್ಗೆ. ಹಣ, ಬಂಗ್ಲೆ, ಕೆಲಸ, ಸಂಬಂಧಗಳು, ಸಂತೋಷ, ಇವೆಲ್ಲ ಇದೇ ಜಗತ್ತದು. ಇವೆಲ್ಲ ಯಾವತ್ತೂ ನಮ್ದಾಗೇ ಇರ್ಲಿಲ್ಲ. ಯಾವಾಗ ನೀವು ಹುಟ್ಟಿದ್ರೋ ಆಗ ನಿಮ್ಗೆ ಸಿಗ್ತಾ ಹೋಯ್ತು, ಕಡಿಮೆ ಆಯ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ಇದರ ಇದೇನೇ ಲೆವೆಲ್. ಕೊನೆಗೆ ಯಾವಾಗ ನೀವು ಸತ್ರೋ ಆಗ ನಿಮ್ಮಿಂದ ದೂರ ಹೊರಟೋಗುತ್ತೆ. ಯಾವಾಗ ಅದು ನಿಮ್ದು ಆಗೇ ಇರ್ಲಿಲ್ವೋ ಅದಕ್ಕಾಗಿ ಯಾಕೆ ಕೊರಗಬೇಕು? ನಿಮ್ಮನ್ನ ಬ್ಲೇಮ್ ಮಾಡೋದು ನಿಲ್ಲಿಸಿ ಮೊದಲು. ಮನೆ, ಗಾಡಿ, ಹಣ ಎಲ್ಲರ ಲೈಫಲ್ಲೂ ಬರುತ್ತೆ, ಹೊರಟೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೊರಟೋಗುತ್ತೆ. ಮತ್ತೆ ಏನ್ ಉಳಿಯುತ್ತೆ? ಓನ್ಲಿ ಯು, ನೀವು ಮಾತ್ರ. ಏನಾದ್ರೂ ಇದು ನಿಮ್ಗೆ ತುಂಬಾ ಮುಖ್ಯ ಇದ್ರೆ ಸುಖ ಸಾಧನೆಗಳ ಸಾಮಾನ್, ಆಗ ಅದನ್ನ ಪಡೆಯೋದಕ್ಕೆ ಏನಾದ್ರೂ ಮಾಡಿ. ಆದ್ರೆ ಯಾವತ್ತೂ ನಿಮ್ಮನ್ನ ನೀವು ಬ್ಲೇಮ್ ಮಾಡಬೇಡಿ, ದೋಷಿಸಬೇಡಿ, ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ.
ಏನಾದ್ರೂ ನಿಮ್ಮ ಮನಸ್ಸನ್ನ, ನಿಮ್ಮ ಭಾವನೆಗಳನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ತಗೊಳ್ತಿರಲ್ಲ, ಆಗ ಇದನ್ನ ಪಡೆಯೋದಂತೂ ಒಂದು ಚಿಕ್ಕ ಕೆಲಸ ತರ ಕಾಣುತ್ತೆ, ಇದೇನ್ ದೊಡ್ಡದಲ್ಲ. ಸೊ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ. ಓನ್ಲಿ ಬಿ ಪಾಸಿಟಿವ್. ಪಾಯಿಂಟ್ ನಂಬರ್ 2, ಡೋಂಟ್ ವೇಸ್ಟ್ ಯುವರ್ ಟೈಮ್. ಆ ಬೇಡದೇ ಇರೋ ವಸ್ತುಗಳ ಮೇಲೆಲ್ಲ ನಿಮ್ಮ ಸಮಯನ ವೇಸ್ಟ್ ಮಾಡಬೇಡಿ. ಯಾವುದೋ ನಿಮ್ಮ ಜೀವನದ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಕ್ಷಮತೆ ಇಡೋದಿಲ್ವೋ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ. ಏನಾಗುತ್ತೆ, 50 ಲೈಕ್ ಬಂದ್ರೆ 50 ಲೈಕ್ ಇಂದ ನಿಮ್ಮ ಮನೆಗೆ ಒಂದು ಊಟ ಬರುತ್ತಾ, ನಿಮ್ಮ ಪೇರೆಂಟ್ಸ್ಗೆ ಏನಾದ್ರೂ ನಿಮ್ಗೆ ಬರ್ತಿದ್ರೆ ಮಾಡಿ, ಯಾವುದೇ ತೊಂದರೆ ಇಲ್ಲ, ತುಂಬಾ ಒಳ್ಳೇದು. ಆದ್ರೆ ಏನಾದ್ರೂ ಪರಿವಾರದಲ್ಲಿ ಬಡತನ ಇದ್ದು ಟೈಮ್ ಪಾಸ್ ಮಾಡ್ತಿದ್ರೆ ಬೇಡದೇ ಇರೋ ಪೋಸ್ಟ್ ಹಾಕಿ ಲೈಕ್ ಪಡೆಯೋದಕ್ಕೆ, ಆಗ ನಿಮ್ಗೇನ್ ಸಿಗುತ್ತೆ ಅದರಿಂದ? ಬರೀ ಸಮಯದ ನಿರುಪಯೋಗ. ಆಗ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ನಿಮಗೆ ಆಗ ಕಡಿಮೆ ಸಮಯ ಉಳಿಯುತ್ತೆ ನಿಮ್ಮನ್ನ ಅಪ್ಗ್ರೇಡ್ ಮಾಡೋದಕ್ಕೆ, ನಿಮ್ಮನ್ನ ಇಂಪ್ರೂವ್ ಮಾಡೋದಕ್ಕೆ ರಿಯಲ್ ಲೈಫ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ಯಾಷನ್ ಇದ್ರೆ ಪೇಂಟಿಂಗ್ ಮಾಡೋದ್ರಲ್ಲಿ, ಆಗ ನಿಸ್ಸಂದೇಹ ನೀವು ಪೇಂಟಿಂಗ್ ಕಲಿಬಹುದು. ಪ್ಯಾಷನ್ ನೀವು ಹಣದಲ್ಲಿ ಬದಲಿಸಬಹುದು. ನಿಮ್ಮ ಫ್ಯಾಮಿಲಿಯ ಅವಶ್ಯಕತೆಗಳು ಸುಲಭವಾಗಿ ಪೂರ್ತಿ ಮಾಡಬಹುದು. ಅದು ನಿಮಗೆ ಹ್ಯಾಪಿನೆಸ್ ಕೂಡ ಕೊಡುತ್ತೆ, ಮತ್ತೆ ನಿಮಗೆ ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ಕೂಡ ಮಾಡುತ್ತೆ. ಅದಕ್ಕೆ ಹಾಗೇನೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಏನಾದ್ರೂ ನಿಮ್ಮನ್ನ ನೀವು ಹೆಚ್ಚು ಸ್ಟ್ರಾಂಗ್ ಮಾಡಬೇಕು ಅಂತ ಇದ್ರೆ ಮೆಂಟಲಿ ಅಂಡ್ ಇಮೋಷನಲಿ. ಪಾಯಿಂಟ್ ನಂಬರ್ 3, ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬಿಕಮ್ ದ ಅರ್ಲಿ ಬರ್ಡ್. ಬೆಳಗಿನ ಪಕ್ಷಿ ಇರುತ್ತಲ್ಲ, ಅದು ಸೂರ್ಯೋದಯದ ಮುಂಚೆನೆ ತನ್ನ ಕೂಗನ್ನ ಕೂಗ್ತಿರುತ್ತೆ. ಯಾಕೆ? ಯಾವುದೆಲ್ಲ ಪ್ರಕೃತಿಯ ಜೀವಿಗಳಿದೆಯೋ, ನ್ಯಾಚುರಲ್ ಆನಿಮಲ್ಸ್, ಪ್ಲಾಂಟ್ಸ್, ಟ್ರೀಸ್, ಗಾಳಿ, ಎಲ್ಲರಲ್ಲೂ ಜೀವ ಇದೆ. ಆದ್ರೆ ಕೇವಲ ಮನುಷ್ಯನೊಬ್ಬನೇ ಸೋಮಾರಿತನದ ವಶದಲ್ಲಿದ್ದು 9-10 ಗಂಟೆ ತನಕ ಬಿದ್ದಿರ್ತಾನೆ. ಎನರ್ಜಿ ಎಲ್ಲಿಂದ ಬರುತ್ತೆ? ಬ್ರಹ್ಮಾಂಡದ ಎಲ್ಲ ಶಕ್ತಿ ಇರುತ್ತೆ ಬೆಳಗಿನ ಸಮಯದಲ್ಲಿ. ಆದ್ರೆ ಇದನ್ನ ಪಡೆಯೋದಕ್ಕೆ ನಿಮ್ಗೆ ಬೆಳಿಗ್ಗೆ ಬೇಗ ಹೇಳ್ಬೇಕಾಗತ್ತೆ. ನಾನ್ ನಿಮ್ಗೇನ್ ಹೇಳ್ತಿಲ್ಲ ನೀವು 3 ಗಂಟೆಗೆ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ ಅಂತ. ಆದ್ರೆ ಏನಾದ್ರೂ ನೀವು 9-10 ಗಂಟೆ ತನಕ ಹೇಳ್ತಿದ್ರೆ ಅಥವಾ ಮಧ್ಯಾಹ್ನ ಹೇಳ್ತಿದ್ರೆ, ಆಗ ಎಲ್ಲಿಂದ ಪಾಸಿಟಿವ್ ವೈಬ್ಸ್ ಬರುತ್ತೆ? ಯು ಆರ್ ಆಲ್ರೆಡಿ ಲೇಟ್. ಜಗತ್ತು ಎಲ್ಲೋ ಮುಂದೆ ಹೊರಟಿದೆ, ಮತ್ತೆ ನೀವು ಹಿಂದೆ ಹೇಳ್ತಿದ್ದೀರಾ. ಅಟ್ಲೀಸ್ಟ್ ಸನ್ರೈಸ್ ಗಿಂತ ಮುಂಚೆ ಹೇಳೋದಕ್ಕೆ ಟ್ರೈ ಮಾಡಿ. ಸೂರ್ಯ ಏನಾದ್ರೂ 6 ಗಂಟೆಗೆ ಇದ್ರೆ, ಆಗ 5 ಗಂಟೆಗೆ ಎದ್ದೇಳಿ. ಸನ್ರೈಸ್ ಜೊತೆ ನಿಮ್ಮ ದಿನಾನ ಶುರು ಮಾಡಿ. ಯಾರು ಮಲಗೆ ಇರ್ತಾನೋ ಅವನು ಕಳ್ಕೋತಾನೆ ಇರ್ತಾನೆ, ಮತ್ತೆ ಸಮಯಕ್ಕೆ ಸರಿಯಾಗಿ ಯಾರು ಎದ್ದೇಳ್ತಾನೋ ಅವನು ಪಡ್ಕೋತಾನೆ. ಮತ್ತೆ ಪಡೆಯೋದ್ರಲ್ಲೇ ಎಲ್ಲ ಇದೆ: ಜೀವನದ ಉದ್ದೇಶ, ಹಣ, ಬಂಗ್ಲೆ, ಮರ್ಯಾದೆ, ಪಾಸಿಟಿವ್ ವೈಬ್ಸ್, ಕಾನ್ಫಿಡೆನ್ಸ್, ಸ್ಟ್ರೆಂತ್, ಎವ್ರಿಥಿಂಗ್. ಅಂಡ್ ಎವ್ರಿಥಿಂಗ್ ಯು ವಿಲ್ ಅಚೀವ್ ಇಫ್ ಯು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಿಮ್ಮ ಒಳಗೆ ಈ ಚಮತ್ಕಾರಿ ಅಭ್ಯಾಸನ ನಿಮ್ಮ ಒಳಗೆ ರೂಢಿ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 4, ಟ್ರೈನ್ ಯುವರ್ ಮೈಂಡ್ ಟು ಬಿ ಕಾಮ್. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮೈಂಡ್ಗೆ ಟ್ರೈ ಮಾಡಿ ಶಾಂತವಾಗಿರೋಕೆ. ನೀವು ಎಷ್ಟು ಶಾಂತವಾಗಿರ್ತೀರೋ, ಎಷ್ಟು ಸ್ಥಿರವಾಗಿರ್ತೀರೋ, ಅಷ್ಟೇ ನಿಮ್ಮ ಲೈಫ್ ಕೂಡ ಸ್ಟೇಬಲ್, ಸ್ಥಿರವಾಗಿರುತ್ತೆ. ಕಂಟ್ರೋಲ್ ಯುವರ್ ಆಂಗರ್. ನಿಮ್ಮ ಕೋಪನ ವಶದಲ್ಲಿಡಿ. ಮತ್ತೆ ಕೋಪ ಯಾವಾಗ ಬರುತ್ತೆ? ಯಾವಾಗ ನಾವು ನಿಜವಾಗ್ಲೂ ಏನಾದ್ರೂ ಮಾಡಬೇಕು ಅಂತ ಇರ್ತೀವಿ, ಆದ್ರೆ ನಾವು ಅದನ್ನ ಮಾಡೋದಕ್ಕಾಗಲ್ಲ. ಅದೆಲ್ಲ ಮಾಡೋದಕ್ಕೆ ನಮ್ಮ ಕ್ಷಮತೆ ಇರಲ್ಲ. ಅದಕ್ಕೆ ನಾವು ಕೋಪ ಮಾಡ್ಕೋತೀವಿ. ಮತ್ತೆ ಕೋಪ ಮಾಡೋದು ಸೊಲ್ಯೂಷನ್ ಅಥವಾ ಕ್ಷಮತೆನ ಹೆಚ್ಚಿಸೋದು ಸೊಲ್ಯೂಷನ್? ಕ್ಷಮತೆನ ಹೆಚ್ಚಿಸೋದು ಒಂದು ಸೊಲ್ಯೂಷನ್. ಕೋಪ ಮಾಡೋದು ನಿಮ್ಮ ಸೊಲ್ಯೂಷನ್ ಅಲ್ಲ. ಅದು ವ್ಯರ್ಥದಲ್ಲಿ ನಿಮ್ಮ ಶಕ್ತಿನ ತೋರಿಸ್ಬೇಕು ಅಂತ ಇರ್ತೀರಾ. ಅದು ಸ್ಟ್ರೆಂತ್ ಅಲ್ಲ, ಅದು ನಿಮ್ಮ ವೀಕ್ನೆಸ್. ನೀವು ಹೇಗೆ ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ಆಗ್ತೀರಾ ಈ ರೀತಿ ಕೋಪ ಮಾಡೋದ್ರಿಂದ? ನೀವು ಸ್ಟ್ರಾಂಗ್ ಆಗಲೇ ಆಗ್ತೀರಾ ಯಾವಾಗ ನೀವು ಕೋಪ ಮಾಡ್ತಿರಲ್ವೋ, ಯಾವಾಗ ನೀವು ನಿಮ್ಮ ಕೋಪನ ಕಂಟ್ರೋಲ್ ಮಾಡೋದಕ್ಕೆ ಗೊತ್ತಿರುತ್ತೋ. ಕೋಪನಂತೂ ಯಾರು ಬೇಕಾದ್ರೂ ಮಾಡ್ಬೋದು. ಪ್ರತಿಯೊಬ್ಬ ಕೂಡ ಈ ಜಗತ್ತಿಗೆ ಕೋಪ ತೋರಿಸಿ ಅದ್ಮೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಏನವನು ಅದ್ಮೋದಕ್ಕಾಗತ್ತಾ? ಇಲ್ಲ. ಯಾರ ಹತ್ರ ಪವರ್ ಇರುತ್ತೋ, ಯಾವ ವ್ಯಕ್ತಿ ಸ್ಟ್ರಾಂಗ್ ಇರ್ತಾನೋ ಅವನು ಅದ್ಮೋದಕ್ಕಾಗತ್ತೆ. ಅದಕ್ಕೆ ನಿಮ್ಮನ್ನ ನೀವು ಶಾಂತವಾಗಿಡಿ. ಎ ಫೋಕಸ್ ಮೈಂಡ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೋರ್ಸಸ್ ಇನ್ ದ ಯೂನಿವರ್ಸ್. ಮಿತಿಮೀರಿ ಸ್ಟ್ರೆಂತ್ ಇರುತ್ತಲ್ಲ ನಿಮ್ಮ ಒಳಗೆ, ಅದು ಆಗ ಆಗತ್ತೆ ಯಾವಾಗ ನಾವು ಶಾಂತವಾಗಿರ್ತೀವೋ, ಯಾವಾಗ ನಮ್ಮ ವಿಚಾರಗಳು ಶಾಂತವಾಗಿರುತ್ತೋ, ಯಾವಾಗ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೋ. ಇದು ಒಂದು ತುಂಬಾ ದೊಡ್ಡ ಬ್ರಹ್ಮಾಸ್ತ್ರ ಲೈಫಲ್ಲಿ ಸ್ಟ್ರಾಂಗ್ ಆಗೋದಕ್ಕೆ. ಪಾಯಿಂಟ್ ನಂಬರ್ 5, ಚೇಂಜ್ ಯುವರ್ ಸೆಲ್ಫ್. ಬದಲಾವಣೆ ಸೃಷ್ಟಿಯ ನಿಯಮ, ಮತ್ತೆ ಬದಲಾವಣೆ ಸದಾ ಆಗ್ತಾ ಇರುತ್ತೆ. ನೀವು ಬದಲಾವಣೆಯನ್ನ ತಡೆಯೋದಕ್ಕಾಗಲ್ಲ, ಆದ್ರೆ ಅದರ ದಿಕ್ಕನ್ನ ಡಿಸೈಡ್ ಮಾಡಬಹುದು. ಅದು ಒಳ್ಳೆ ಬದಲಾವಣೆ ಆಗತ್ತಾ ಅಥವಾ ಕೆಟ್ಟ ಬದಲಾವಣೆ ಆಗತ್ತಾ ಅಂತ. ನೀರು ಹರಿತಿದೆ, ನದಿ ಹರಿತಿದೆ, ಅದನ್ನ ನೀವು ನಿಲ್ಸೋದಕ್ಕಾಗಲ್ಲ. ಅದರ ಹರಿವನ್ನ ನೀವು ಬದಲಿಸಬಹುದು. ಆ ಕಡೆ ಹೋಗ್ಬೇಕಾ ಅಥವಾ ಈ ಕಡೆ ಹೋಗ್ಬೇಕಾ ಅಂತ. ಆ ಕಡೆ ಹೋದ್ರೆ ಬರಗಾಲ ಬರುತ್ತೆ, ಈ ಕಡೆ ಹೋದ್ರೆ ಹೊಲ ಒಳ್ಳೆ ಫಲ ಕೊಡುತ್ತೆ ಹಚ್ಚ ಹಸಿರಾಗಿ. ಯಾವ ವ್ಯಕ್ತಿ ಕೂಡ ಒಂದೇ ಸಮಯ ಇರುವುದಿಲ್ಲ ಅವನ ಜೀವನವಿಡಿ. ಆದ್ರೆ ಅವನು ಕೆಟ್ಟ ರಸ್ತೆಯಲ್ಲಿ ಹೋಗೋ ಬದಲು ಒಳ್ಳೆ ರಸ್ತೆ ಕಡೆಗೆ ಹೋಗ್ಬೋದು. ಅದಕ್ಕೆ ತುಂಬಾ ಮುಖ್ಯ ನಿಮ್ಮ ಹ್ಯಾಬಿಟ್ಸ್ ನ ಚೇಂಜ್ ಮಾಡೋದು, ನಿಮ್ಮ ಅಭ್ಯಾಸಗಳು, ನಿಮ್ಮ ಶೆಡ್ಯೂಲ್ ನ ಬದಲಿಸೋದು, ನಿಮ್ಮ ಪ್ರಯಾರಿಟಿ, ನಿಮ್ಮ ಆದ್ಯತೆನ ಬದಲಿಸಿ. ನಿಮಗೆ ಯಾವುದು ಸರಿ ಇರೋವಂಥದ್ದು. ಈ ರೀತಿನೂ ಇರ್ಬೋದು ಬೇಡದೇ ಇರೋ ಕೆಲಸಗಳಲ್ಲಿ ನೀವು ಮುಳುಗಿರೋ ತರ. ಮತ್ತೆ ಎಂಡ್ ಆಫ್ ದ ಡೇ ಯು ರಿಯಲೈಸ್ ಯು ಫೌಂಡ್ ನಥಿಂಗ್, ಯು ಅಚೀವ್ಡ್ ನಥಿಂಗ್. ಚೇಂಜ್ ಯುವರ್ ಫ್ರೆಂಡ್ ಸರ್ಕಲ್, ಚೇಂಜ್ ಇಟ್. ನಿಮ್ಮ ಜಾಬ್ ನ ಚೇಂಜ್ ಮಾಡಿ. ಏನಾದ್ರೂ ನೀವು ನಿಮ್ಮ ಜಾಬ್ ಇಂದ ಖುಷಿ ಇಲ್ಲ ಅಂದ್ರೆ, ಬಟ್ ಯಾವಾಗ ನೀವು ಚೇಂಜ್ ಮಾಡೋದಕ್ಕೆ ಹೋಗ್ತಿರೋ ಆಗ ಟೈಮ್ ತಗೊಳ್ಳಿ. ನಿರ್ಧಾರ ತಗೋಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳಿ. ಬಿಕಾಸ್ ಡಿಸಿಷನ್ ಇಸ್ ಸ್ಲೋ ಪ್ರೊಸೆಸ್. ಡೀಪ್ ಆಗಿ ಯೋಚನೆ ಮಾಡಿ. ಸ್ಲೋ ಅಂದ್ರೆ ಬರೀ 2 ವರ್ಷದ ತನಕ ಯೋಚಿಸ್ತಿರೋದಲ್ಲ, ಅಲ್ಲ. ಡೀಪ್ ಆಗಿ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಏನನ್ನ ಬದಲಿಸಬೇಕು ಅಂತ. ಮತ್ತೆ ಯಾವ ಬದಲಾವಣೆ ತರ್ತಿದ್ದೀರೋ ಅದನ್ನ ಅನಲೈಸ್ ಮಾಡಿ, ವಿಶ್ಲೇಷಿಸಿ. ಏನೇ ಬದಲಾವಣೆ ಸರಿನಾ, ನನಗೆ ಪಾಸಿಟಿವಿಟಿ ತರುತ್ತಾ ನನ್ನ ಲೈಫ್ ಅಲ್ಲಿ? ಅದರ ಉತ್ತರ ಏನಾದ್ರೂ ಎಸ್ ಇದ್ರೆ
ಆಗ ನೀವು ಅದನ್ನ ಬದಲಿಸಿ ನಿಮ್ಮ ಬೆಟರ್ ಲೈಫ್ಗಾಗಿ. ಪಾಯಿಂಟ್ ನಂಬರ್ 6, ನಿಮ್ಮ ಜೊತೆ ನೀವು ಸಮಯ ಕಳಿಬೇಕು ಮೆಂಟಲಿ ಅಂಡ್ ಇಮೋಷನಲಿ ಸ್ಟ್ರಾಂಗ್ ವ್ಯಕ್ತಿ ಆಗೋದಕ್ಕೆ. ತುಂಬಾ ಸಿಂಪಲ್, ನಿಮ್ಮ ಜೊತೆ ಮಾತಾಡಿ. ಕನ್ನಡಿ ಮುಂದೆ ನಿಂತು ಮಾತಾಡ್ತೀರಾ? ಹಾ ಹೌದು, ಹೇಗ್ ಮಾತಾಡ್ತೀರಾ? ಏನ್ ಸಮಾಚಾರ, ಏನ್ ಊಟ ಮಾಡ್ದೆ, ಅವರ ಮೆಸೇಜ್ಗೆ ರಿಪ್ಲೈ ಬಂತ? ಇಲ್ಲ, ಈ ರೀತಿ ಅಲ್ಲ. ನಿಮ್ಮಿಂದ ಮಾತಾಡೋ ಅರ್ಥ ಏನಂದ್ರೆ ಟ್ರೈ ಟು ಕನೆಕ್ಟ್ ವಿತ್ ಇನ್ನರ್ ಯೋರ್ ಸೆಲ್ಫ್. ನೀವು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನೋಡಿ ನಿಮ್ಮ ಒಳಗೆ ಲೈಫಲ್ಲಿ ಏನಿದೆ, ಏನ್ ನಡೀತಿದೆ, ಯಾವ ದುಃಖ ಇದೆ, ಯಾವ ಖುಷಿ ಇದೆ. ಒಂದಿನ ಖುಷಿ, ಒಂದಿನ ದುಃಖ ಅಂತೂ ನಡೀತಾನೆ ಇರುತ್ತೆ. ಆದ್ರೆ ನಿಮ್ಮ ಒಳಗೆ ಏನಿದೆ, ನೀವೆಲ್ಲಿ ನಿಂತಿದ್ದೀರಾ, ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ, ಮುಂದೆ ರಸ್ತೆ ನಿಮ್ಗೇನ್ ಕಾಣ್ತಿದೆ. ಒಂಟಿತನ ನಿಮಗೆ ಸದಾ ಒಬ್ಬ ಮಹತ್ವಪೂರ್ಣ ವ್ಯಕ್ತಿ ಜೊತೆ ಪರಿಚಯ ಮಾಡಿಸುತ್ತೆ. ಆ ಮಹತ್ವಪೂರ್ಣ ವ್ಯಕ್ತಿ ಯಾರು? ಓನ್ಲಿ ಯು. ನೀವೇ ಅದು. ನೀವೇ ಸ್ವತಃ ಆ ವ್ಯಕ್ತಿ. ಯಾರಿಂದ ನಿಮ್ಮ ಪರಿಚಯ ಆಗುತ್ತೋ ನೀವು ಒಂಟಿಯಾಗಿದ್ದಾಗ. ಮತ್ತೆ ನಿಮ್ಮ ವೀಕ್ನೆಸ್ ಹೇಗೆ ಕಂಡುಹಿಡಿತೀರಾ? ಯಾವಾಗ ನಿಮ್ಮನ್ನ ನೀವು ತಿಳ್ಕೋತಿರೋ ಮತ್ತೆ ಅವುಗಳನ್ನ ನೀವು ದೂರ ಮಾಡ್ತಿರೋ, ಆಗ ನೀವಾಗಿ ನೀವೇ ಸ್ಟ್ರಾಂಗ್ ಆಗ್ತೀರಾ. ಪಾಯಿಂಟ್ ನಂಬರ್ 7, ಡೂ ವರ್ಕ್ ಹಾರ್ಡ್. ಶ್ರಮ ಪಡಿ ಬಾಸ್. ಶ್ರಮಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ. ದೆರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ದ ಹಾರ್ಡ್ ವರ್ಕ್. ದೆರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ದ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಯಾವಾಗ ಮಾಡ್ತೀರಾ? ಯಾವಾಗ ನಿಮ್ಮ ಲೈಫಲ್ಲಿ ಒಂದು ಗುರಿ ಇರುತ್ತೋ ಆಗ ಅದನ್ನ ಅಚೀವ್ ಮಾಡೋದಕ್ಕೆ ಪೇನ್ ಕೂಡ ಆಗುತ್ತೆ. ಮೇಕ್ ಅ ಪ್ಲಾನ್ ಅಂಡ್ ಡಿವೈಡ್ ದ ಪ್ಲಾನ್ ಇನ್ ಎ ಸ್ಮಾಲ್ ಟಾರ್ಗೆಟ್ಸ್ ಅಂಡ್ ಅಚೀವ್ ಆನ್ ಇಟ್ ಫಾರ್ ಅ ಡೈಲಿ ಬೇಸಿಸ್. ಚಿಕ್ಕ ಚಿಕ್ಕ ಟಾರ್ಗೆಟ್ ಡೈಲಿ ಬೇಸಿಸ್ ಮೇಲೆ ಅಚೀವ್ ಮಾಡೋದು ಶುರು ಮಾಡಿ. ಕಷ್ಟಪಡಿ. ಮತ್ತೆ ಯಾವಾಗ ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ನಿಮ್ಮ ಕನಸಿನ ಹಿಂದೆ ತೊಡಗಿರುತ್ತಲ್ಲ, ಆಗ ನಿಮ್ಮ ಹತ್ರ ಸಮಯನೇ ಉಳಿದಿರಲ್ಲ ಬೇಡದೇ ಇರೋ ವಿಷಯಗಳ ಮೇಲೆ ಯೋಚನೆ ಮಾಡೋದಕ್ಕೆ. ಮತ್ತೆ ಬೇಡದೇ ಇರೋ ವಸ್ತುಗಳು ಅಂದಾಗ ನೆನಪಾಗೋದು. ಪಾಯಿಂಟ್ ನಂಬರ್ 8, ಅವಾಯ್ಡ್ ಓವರ್ ಥಿಂಕಿಂಗ್. ಎಷ್ಟು ನೀವು ಎಕ್ಸ್ಟ್ರಾ ಯೋಚನೆ ಮಾಡ್ತಿರೋ, ಯೋಚನೆ ಮಾಡೋದು ಮತ್ತೆ ಎಕ್ಸ್ಟ್ರಾ ಯೋಚನೆ ಮಾಡೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಎಕ್ಸ್ಟ್ರಾ ಯೋಚನೆ ಮಾಡೋದಂದ್ರೆ ಅದನ್ನೇ ಪದೇ ಪದೇ ಯೋಚನೆ ಮಾಡೋದು. ಎಷ್ಟು ನೀವು ಬೇಡದೇ ಇರೋ ವಸ್ತುಗಳ ಮೇಲೆ ಯೋಚನೆ ಮಾಡ್ತಿರೋ ಅಷ್ಟೇ ವಿಚಲಿತರ ಆಗ್ತಾ ಹೋಗ್ತೀರಾ ನಿಮ್ಮ ವಿಚಾರಗಳಲ್ಲಿ. ಈ ಭ್ರಮೆಯಿಂದ ಹೊರಗೆ ಬನ್ನಿ. ನಿಮ್ಮ ರಿಯಾಲಿಟಿಗೆ ನಿಮ್ಮಲ್ಲಿ ವಿಶ್ವಾಸ ಇಡಿ. ಬಿಲೀವ್ ಇನ್ ಯೋರ್ ಸೆಲ್ಫ್. ಸಿಚುವೇಶನ್ ನಿಮ್ಮಿಂದ ಚೇಂಜ್ ಆಗ್ತಿಲ್ಲ ಅಂದ್ರೆ ಮೇಲಿನವನ ಮೇಲೆ ಭರೋಸೆ ಇಡಿ. ಕೊನೆಯಲ್ಲಿ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಯಾವಾಗಲಾದ್ರೂ ಯೋಚನೆ ಮಾಡಬೇಕಾದ್ರೆ ಓವರ್ ಥಿಂಕಿಂಗ್ ಬದಲಾಗಿ ಈ ರೀತಿ ಯೋಚನೆ ಮಾಡಿ. ನಿಮ್ಮ ಇವತ್ತಿನ ಯೋಚನೆ ನಿಮ್ಮ ನಾಳಿನ ಫ್ಯೂಚರ್ ಆಗೋ ರೀತಿ. ಅಂದ್ರೆ ಯಾವುದನ್ನ ನೀವು ಇವತ್ತು ಯೋಚನೆ ಮಾಡ್ತಿದ್ದೀರೋ ಅದು ನಿಮ್ಮ ಹತ್ರ ನಾಳೆ ಇರುತ್ತೆ. ದಟ್ ಈಸ್ ಅ ರಿಯಲ್ ಥಾಟ್ ಪ್ರೊಸೆಸ್. ಓವರ್ ಥಿಂಕಿಂಗ್ ಮೇಲೆ ಕಂಪ್ಲೀಟ್ ವಿಡಿಯೋ ಕೂಡ ಮಾಡಿದ್ದೀನಿ ನಿಮಗೋಸ್ಕರ. ನಂತರ ಹೋಗಿ ನೋಡಿ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪಾಯಿಂಟ್ ನಂಬರ್ 9, ಬಿ ಹ್ಯಾಪಿ ಇನ್ ಯೋರ್ ಸೆಲ್ಫ್. ನೀವು ಹೇಗಿದ್ದೀರೋ ನಿಮ್ಮನ್ನ ಅದೇ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಯುವರ್ ಸಿಚುಯೇಷನ್, ಅಕ್ಸೆಪ್ಟ್ ಯುವರ್ ಪ್ರಾಬ್ಲಮ್ಸ್, ಅಕ್ಸೆಪ್ಟ್ ಚಾಲೆಂಜಸ್. ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂಡ್ ಬಿ ಹ್ಯಾಪಿ. ಇಟ್ಸ್ ಓಕೆ, ನಡೆಯುತ್ತೆ. ಯಾರುವೇ ಪರ್ಫೆಕ್ಟ್ ಆಗೋದಕ್ಕೆ ಆಗಲ್ಲ. ಅಂಡ್ ಸೇಮ್ ಇಸ್ ವಿತ್ ಮೀ. ನಾನು ಆಗೋದಕ್ಕಾಗಲ್ಲ ಪರ್ಫೆಕ್ಟ್. ನೋ ಇಶ್ಯೂಸ್. ಸಮಯ ಕಳೆಯುತ್ತೆ. ಐ ಕಾಂಟ್ ಚೇಂಜ್ ಮೈ ಸಿಚುಯೇಷನ್ ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಚೇಂಜ್ ಮೈ ಹ್ಯಾಬಿಟ್ಸ್. ಐ ಕಾಂಟ್ ಬಿ ಸಕ್ಸಸ್ಫುಲ್ ಟುಡೇ ಬಟ್ ಐ ಕ್ಯಾನ್ ಬಿ ಹ್ಯಾಪಿ ಟುಡೇ. ನಾನು ಇವತ್ತು ಖುಷಿಯಿಂದ ಇರಬಹುದು. ಐ ಕಾಂಟ್ ಕಿಲ್ ಮೈ ಪ್ರಾಬ್ಲಮ್ಸ್ ಟುಡೇ ಬಟ್ ಐ ಕ್ಯಾನ್ ಬಿಕಮ್ ಸ್ಟ್ರಾಂಗರ್ ಟುಡೇ. ನಾನು ಇವತ್ತು ಫಲಾನಂತೂ ಪಡೆಯೋದಕ್ಕಾಗಲ್ಲ, ಆದ್ರೆ ಪಾಸಿಟಿವಿಟಿ, ಸ್ಟ್ರೆಂತ್ ನ ಬೀಜನಂತೂ ಹಾಕ್ಬೋದು ನನ್ನ ಒಳಗೆ. ಬಿ ಹ್ಯಾಪಿ ಇನ್ ಯೋರ್ ಸೆಲ್ಫ್. 10th, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಮೋಷನಲಿ ಅಂಡ್ ಮೆಂಟಲಿ ಸ್ಟ್ರಾಂಗ್ ಆಗುವ ರೀತಿ ಇದು ಒಂದು ಮೆಡಿಟೇಷನ್ ಮಾಡೋದು. ತುಂಬಾ ಶಕ್ತಿ ಇದೆ ಮೆಡಿಟೇಷನ್ ಅಲ್ಲಿ. ಮೆಡಿಟೇಷನ್ ಅಂದ್ರೆ ಶಾಂತ ಸ್ವಭಾವದಿಂದ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ನಿಮ್ಮ ವಿಚಾರಗಳಿಂದ ಎಷ್ಟು ದೂರ ಆಗುತ್ತೋ, ದೂರನಂತೂ ಆಗೋದಕ್ಕಾಗಲ್ಲ ನಿಮ್ಮ ವಿಚಾರಗಳಿಂದ, ಆದ್ರೆ ಎಷ್ಟು ಲಿಮಿಟ್ ಮಾಡೋದಕ್ಕಾಗುತ್ತೋ ಅಷ್ಟು ಲಿಮಿಟ್ ಮಾಡಿ. ಅಬ್ಸರ್ವ್ ಮಾಡಿ ನಿಮ್ಮ ಥಾಟ್ಸ್ ನ. ಜಸ್ಟ್ ನಿಮ್ಮ ಪಾಸಿಟಿವ್ ಎನರ್ಜಿಗಳ ಕಡೆ ಫೋಕಸ್ ಮಾಡಿ. ಅದು ನಿಮಗೆ ಇಲ್ಲಿ ತನಕ ಕರ್ಕೊಂಡು ಬಂದಿರೋದು, ನಿಮ್ಗೆ ಇವತ್ತು ಇಲ್ಲಿ ತನಕ ತಲುಪೋದಕ್ಕೆ ಯಾರು ಪುಷ್ ಮಾಡಿರೋದು. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ಫಾರ್ ಬೆಟರ್ ಲೈಫ್. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಹೆಲ್ಪ್ ಆಗಲಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ರೀತಿ ಪವರ್ಫುಲ್ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.